ಸ್ನೇಹಿತರೆ, ಈ ಮಾತು ನಿಮ್ಮೆಲ್ಲರಿಗೂ ಹೇಳೋ ಅವಶ್ಯಕತೆ ಇಲ್ಲ. ಈ ನಮ್ಮ ದೇಶದಲ್ಲಿ, ನಮ್ಮ ನಾಡಲ್ಲಿ ಎಲ್ಲರಿಗಿಂತ ತುಂಬಾ ಶಕ್ತಿಶಾಲಿ ಯೋಧರು ಇದ್ರು ಅಂತ. ಯೋಧರ ತರ ಶರೀರ ಮಾಡುವ ಅರ್ಥ ಇದೇನಲ್ಲ, ನೀವು 7 ಅಡಿಯವನಾಗಿರ್ಬೇಕು, ಕತ್ತಿ ನಿಮ್ಮ ಹತ್ರ ಇರಬೇಕು, ಕುದುರೆ ನಿಮ್ಮ ಹತ್ರ ಇರಬೇಕು. ಯೋಧರ ರೀತಿ ಶರೀರದ ಅರ್ಥ ಏನಂದ್ರೆ ನಿಮ್ಮ ಒಳಗೆ ಎಲ್ಲಾ ರೀತಿಯ ಬಲ ಇರಬೇಕು ಅಂತ, ಬುದ್ಧಿಯ ಬಲ ಇರಬೇಕು, ಮತ್ತೆ ನೀವು ಬುದ್ಧಿವಂತರಾಗಿರ್ಬೇಕು. ಯಾಕಂದ್ರೆ ಎಲ್ಲಿ ಬುದ್ಧಿಯ ಬಗ್ಗೆ ಸವಾಲು ಹುಟ್ಟುತ್ತೋ ಅಲ್ಲಿ ನೀವು ನಿಮ್ಮ ಬುದ್ಧಿಯ ಬಲ ತೋರಿಸೋದಕ್ಕೆ. ಶರೀರದ ಬಲಾನು ಇರಬೇಕು, ಯಾಕಂದ್ರೆ ನಿಮ್ಮ ಕಷ್ಟದ ಸಮಯದಲ್ಲಿ ಅದು ನಿಮ್ಮನ್ನ ಅಲ್ಲಿಂದ ಪಾರ್ ಮಾಡೋದಕ್ಕೆ. ಮತ್ತೆ ಶರೀರದ ಅಂತರ ಬಲಾನು ಇರಬೇಕು, ಯಾಕಂದ್ರೆ ನೀವು ಒಳಗಿನಿಂದ ಹೆಲ್ತಿ ಆಗಿರೋಕೆ, ನಿಮ್ಮ ಒಳಗಿನ ಸಿಸ್ಟಮ್ ಸರಿಯಾಗಿ ಕೆಲಸ ಮಾಡೋದಕ್ಕೆ, ನಿಮ್ಮ ಬಾಡಿಯ ಫಂಕ್ಷನ್ ಸರಿಯಾಗಿ ಕೆಲಸ ಮಾಡೋದಕ್ಕೆ. ಈಗ ಅನ್ಕೊಳ್ಳಿ, ಯಾರ ಹೊಟ್ಟೆ ಕೆಟ್ಟಿದ್ಯೋ, ಯಾರ ಡೈಜೆಷನ್ ವೀಕ್ ಇದೆಯೋ, ಆಗ ಅವನ ಪಾಚನ ತಂತ್ರ, ಅವನ ಆಹಾರನ ಸರಿಯಾಗಿ ಅರಗಿಸೋದಿಲ್ವೋ, ಮತ್ತೆ ಇದೇ ಕಾರಣದಿಂದ ಅವನು ವೀಕ್ ಆಗ್ಬೋದು. ಮತ್ತೆ ಇದೇ ರೀತಿ ಶರೀರ ಒಳಗಿನಿಂದ ಶಕ್ತಿಶಾಲಿ ಆಗಿರ್ಬೇಕು, ಮತ್ತೆ ಮನಸ್ಸಿನಿಂದನೂ ಕೂಡ. ಯಾಕಂದ್ರೆ ಎಷ್ಟೇ ಕೆಟ್ಟ ಪರಿಸ್ಥಿತಿಯಲ್ಲೂ ನೀವು ಅದನ್ನ ನೋಡಿ ಹೆದರದೇ ಇರೋದಕ್ಕೆ. ಮತ್ತೆ ಈ ರೀತಿಯ ಶರೀರ ನಮ್ದು ಆಗಿರ್ಬೇಕು, ಯೋಗರದು ಆಗಿರ್ಬೇಕು. ಮತ್ತೆ ಈ ರೀತಿಯ ಶರೀರ ನೀವು ಹೇಗೆ ಮಾಡ್ಕೋಬಹುದು ಯೋಧರ ರೀತಿ, ಅದಕ್ಕೆ ಕೆಲವು ಟಿಪ್ಸ್ ನ ಹೇಳ್ತೀನಿ. ಅದನ್ನ ನೀವು ಸತತವಾಗಿ ಕಂಟಿನ್ಯೂಸ್ ಆಗಿ ಫಾಲೋ ಮಾಡಿದ್ರೆ ಆಗ ನೀವು ಈ ಸಮಾಜದಲ್ಲಿ ಎಲ್ಲರಿಗಿಂತ ಬೇರೆ ರೀತಿ ಕಾಣ್ತೀರಾ ಮತ್ತೆ ಇರ್ತೀರಾ, ಶರೀರದಿಂದ ಮತ್ತೆ ಬುದ್ಧಿಯಿಂದ ಕೂಡ. ಎಲ್ಲಕ್ಕಿಂತ ಮೊದಲು ಕೆಲಸ ಏನಿದೆ, ಅದು ನಿಮ್ಮನ್ನ ಯೋಧರ ಹಾಗೆ ಮಾಡೋದು, ಅದೇ ಭಗವಂತನ ಧ್ಯಾನ. ನೀವು ಕೇಳಿರ್ತೀರಾ, ನೋಡಿರ್ತೀರಾ, ಎಷ್ಟೊಂದು ಯೋಧರು ನಮ್ಮ ದೇಶದಲ್ಲಿ ಇದ್ರು, ಶಕ್ತಿಶಾಲಿಗಳು, ಅವರೆಲ್ಲ ಭಗವಂತನ ಧ್ಯಾನ ಮಾಡ್ತಾ ಇದ್ರು. ವೇದಗಳಲ್ಲಿ ಈಶ್ವರನಿಗೆ ಓಂನ ಹೆಸರು ಕೊಟ್ಟಿದ್ದಾರೆ. ಅದಕ್ಕೆ ಓಂನ ಉಚ್ಚಾರಣೆ ಮೊದಲು ಯೋಧರು ಮಾಡ್ತಾ ಇದ್ರು. ಅರ್ಧ ಗಂಟೆ, 1 ಗಂಟೆ ಧ್ಯಾನ ಮಾಡುವ ಯೋಧರು ಇದ್ರು. ಪ್ರತಿಯೊಬ್ಬ ಯೋಧ ತನ್ನ ಬುದ್ಧಿಯನ್ನ ಶಾರ್ಪ್ ಮಾಡೋದಕ್ಕೆ ವಿಪಾಸನಾ ಮೆಡಿಟೇಷನ್ ಮಾಡ್ತಾ ಇದ್ರು. ವಿಪಾಸನ ಧ್ಯಾನ ತುಂಬಾ ಶಕ್ತಿಶಾಲಿ ಆಗಿರುತ್ತೆ. ಗೌತಮ್ ಬುದ್ಧ ಕೂಡ ಈ ಧ್ಯಾನವನ್ನ ಮಾಡ್ತಾ ಇದ್ರು. ಈ ಧ್ಯಾನದ ಕೆಲಸ ಏನಂದ್ರೆ ಬುದ್ಧಿಯಲ್ಲಿ ನಡೀತಿರೋ ಉಲ್ಟಾ ಸೀದಾ ಅಶ್ಲೀಲ ವಿಚಾರಗಳನ್ನ ಮುಗಿಸೋದು. ಈ ಧ್ಯಾನದಿಂದ ಆಗುತ್ತೆ, ವಿಪಾಸನದಿಂದ. ಎಷ್ಟು ಕಡಿಮೆ ವಿಚಾರ ನಿಮ್ಮ ತಲೆಯಲ್ಲಿ ಇರುತ್ತೋ ಅಷ್ಟೇ ಆಕ್ಟಿವ್ನೆಸ್ ನಿಮ್ಮ ಬುದ್ಧಿಯಲ್ಲಿ ಮತ್ತೆ ನಿಮ್ಮ ಶರೀರದಲ್ಲಿ ಆಗುತ್ತೆ. ಅದಕ್ಕೆ ನಿಮ್ಮ ಬ್ರೈನ್ ಮತ್ತೆ ಶರೀರ ಆಕ್ಟಿವ್ ಆಗಿ ಇರಬೇಕು, ಸಕಾರಾತ್ಮಕವಾಗಿ ಇರಬೇಕು. ಅದಕ್ಕೆ ಯೋಧರು ಓಂನ ಉಚ್ಚಾರಣೆ ಮತ್ತೆ ವಿಪಾಸನದ ಮೆಡಿಟೇಷನ್ ಮಾಡ್ತಾ ಇದ್ರು. ಬೇರೆ ಟಿಪ್ಸ್ ಏನಿದೆ, ಅದೇ ಪ್ರಾಕೃತಿಕ ಡಯಟ್. ಈಗ ನಿಮ್ಮೆಲ್ಲರಿಗೂ ಈ ಪ್ರಶ್ನೆ ಬಂದಿರುತ್ತೆ, ಯೋಧರು ಅಂತದ್ದೇನು ತಿಂತಾರೆ, ಅವರ ಡಯಟ್ ಏನಿದೆ? ಅದಕ್ಕೆ ಉತ್ತರ ಇಲ್ಲಿದೆ. ಯೋಧರು ಪ್ರಾಕೃತಿಕ ಡಯಟ್ ತಗೊಳ್ತಾ ಇದ್ರು. ಈಗಲೂ ಕೆಲವರು ಹೇಳ್ತಿರ್ತಾರಲ್ಲ, ಆಗಿನ ಕಾಲದವರು ಮಾತೆ ಬೇರೆ, ಆ ಸಮಯ ಎಲ್ಲ ಶುದ್ಧವಾಗಿರ್ತಿತ್ತು, ಅದಿತ್ತು ಇದಿತ್ತು ಅಂತ. ಈ ಮಾತು ಸರಿನೇ. ಆದ್ರೆ ಇವತ್ತಿನ ಸಮಯದ ರಿಯಾಲಿಟಿ ಏನಂದ್ರೆ, ನಾವು ಕಳೆದ 100 ವರ್ಷದಿಂದ ತುಂಬಾ ದೊಡ್ಡ ಒಂದು ಮಿಸ್ಟೇಕ್ ಏನ್ ಮಾಡ್ತಿದೀವಿ ಅಂದ್ರೆ, ನಾವು ನಮ್ಮ ಭೋಜನದಿಂದ ಅದನ್ನ ಕಡೆಗಣಿಸ್ತಾ ಬಂದಿದ್ವಿ. ಬದಲಿಗೆ ಅದು ನಮ್ಮನ್ನ ಆನೆಯ ರೀತಿ ಬಲ ಕೊಡುವಂತದ್ದು. ಈ ಜಗತ್ತಲ್ಲಿ ಎಲ್ಲಕ್ಕಿಂತ ಶಕ್ತಿಶಾಲಿ ಪ್ರಾಣಿ ಆನೆ ಅಲ್ವಾ? ಅದು ಪ್ಯೂರ್ ಶಾಕಾಹಾರಿ. ಮತ್ತೆ ನಿಮ್ಗೆ ಗೊತ್ತಿದ್ಯಾ, ಆನೆ ತನ್ನ ಇಡೀ ಜೀವನದಲ್ಲಿ ಇಷ್ಟು ಶಕ್ತಿಶಾಲಿ ಯಾಕೆ ಇರುತ್ತೆ ಅಂತ? ಯಾಕಂದ್ರೆ ಅದೇನು ತಿನ್ನುತ್ತೋ ಅದು ನಮ್ಮ ಜೀವನದಲ್ಲಿ ಈಗ ನಾವು ಅದನ್ನ ಪಾಲಿಸೋದಿಲ್ಲ. ಅಂದ್ರೆ ಹಸಿರು ಪದಾರ್ಥಗಳು, ಶಾಕಾಹಾರಿ. ಅದಕ್ಕೆ ನೀವು ನಿಮ್ಮ ಜೀವನದಲ್ಲಿ ಹಸಿರು ತರಕಾರಿಗಳನ್ನ ತಿನ್ನೋದು ಹೆಚ್ಚಿಸಿ. ಟೊಮ್ಯಾಟೊ, ಸೌತೆಕಾಯಿ, ಸಲಾಡ್ ತಿನ್ನಿ. ಹೆಚ್ಚು ತಿನ್ನಿ, ಆದಷ್ಟು ಹಸಿಯಾಗಿ ಇರೋದನ್ನ. ಅಂದ್ರೆ ಸ್ಪ್ರೌಟ್ಸ್, ಮೊಳಕೆ ಕಾಳುಗಳು, ಸಲಾಡ್, ಇದೆಲ್ಲವನ್ನ ಕೂಡ ಯೋಧರು ಮೊದಲು ತಿಂತಾ ಇದ್ರು. ಸ್ಪ್ರೌಟ್ಸ್, ಫ್ರೂಟ್ಸ್, ಸಲಾಡ್ಗಳು, ಹಸಿರು ತರಕಾರಿಗಳು, ಈ ರೀತಿ. ಮತ್ತೆ ಮಡಿಕೆ ನೀರು ಕುಡಿತಾ ಇದ್ರು, ತಾಮ್ರದಲ್ಲಿರೋ ನೀರು ಕುಡಿತಾ ಇದ್ರು. ಇದೇ ರೀತಿ ಅವರು ಪ್ರಕೃತಿಯಿಂದ ನಂಟನ್ನು ಹೊಂದಿದ್ರು. ಇದೇ ಪ್ರಕಾರ ಅವರ ಡಯಟ್ ಇತ್ತು. 3ನೇ ಟಿಪ್ಸ್, ದಂಡ ಮತ್ತೆ ಪ್ರಾಣಾಯಾಮ. ಇದರಿಂದ ನಮ್ಮ ಶರೀರವನ್ನು ಮಜಬೂತಾಗಿ ಇಡೋಕೆ ಎಲ್ಲಕ್ಕಿಂತ ಬೆಸ್ಟ್. ಇದು ಶರೀರವನ್ನ ಒಳಗಿನಿಂದ ಮಜಬೂತ್ ಮಾಡುತ್ತೆ ಮತ್ತೆ ಹೊರಗಿನಿಂದ ಕೂಡ. ಅದೇ ಈಗಂತೂ ಜಿಮ್ ಇದೆ, ಆದ್ರೆ ನೀವು ಮೊದಲು ಅರ್ಧ ಗಂಟೆ ದಂಡ ಬೈಠಕ್ ಮಾಡಿ, ಅದಾದ್ಮೇಲೆ ನಿಮ್ಮ ವರ್ಕೌಟ್ ಮಾಡೋದು ಒಳ್ಳೇದೆ. ಗರಡಿ ಮನೆಯಲ್ಲಿ ಪೈಲ್ವಾನ್ಗಳು ಸಹ ಇದೆಲ್ಲ ಮಾಡಿನೇ ಬಲವಾನಾಗಿದ್ದಾರೆ. ನಮಗೆ ನಿಜವಾದ ಬಲ ಪ್ರಾಣಾಯಾಮ ಮತ್ತೆ ದಂಡ ಬೈಠಕ್ ಇದೇ ಬೆಳೆಸುತ್ತೆ. ಮತ್ತೆ ಇದನ್ನೇ ಮೊದಲು ಯೋಧರು ಮಾಡ್ತಾ ಇದ್ರು, ಅವರ ಇಷ್ಟವಾದ ಜಾಗಗಳಲ್ಲಿ, ಬೆಟ್ಟದಲ್ಲಿ, ಅವರ ಇಷ್ಟಕ್ಕೆ ಅನುಸಾರ. 4ನೇ ಟಿಪ್ಸ್ ಇದೆ, ವಜ್ರ ರಕ್ಷೆ. ಯಾಕಂದ್ರೆ ಯಾವುದೇ ವ್ಯಕ್ತಿ ಇರಲಿ, ವೀರ್ಯದಿಂದಾನೇ ಬಲವಾನಾಗ್ತಾರೆ. ಎಷ್ಟು ವೀರ್ಯ ಇರುತ್ತೋ ವ್ಯಕ್ತಿ ಅಷ್ಟೇ ಬಲವಾನಾಗ್ತಾರೆ. ಮತ್ತೆ ಇದರ ಮಹತ್ವವನ್ನು ಜನರು ಮುಂಚೆಯಿಂದಾನೇ ತಿಳ್ಕೊಂಡಿದ್ರು. ಇದರ ವ್ಯಾಲ್ಯೂನ 13 ವರ್ಷದ ವಯಸ್ಸಿನಲ್ಲಿ ಯೋಧರಿಗೆ ಕಲಿಸ್ತಾ ಇದ್ರು. ಮತ್ತೆ ಅವರನ್ನ ಬ್ರಹ್ಮಚರ್ಯನ ಆಗ್ಲಿಂದ ಪಾಲಿಸೋಕೆ ಹೇಳ್ತಾ ಇದ್ರು. ಇದನ್ನ ಬಿಟ್ಟು ಯೋಧರಿಗೆ ಜ್ಞಾನ ಮತ್ತೆ ವೇದಗಳ ಬಗ್ಗೆ ಕಲಿಸ್ತಾ ಇದ್ರು. ಇದರ ಕಾರಣದಿಂದ ಅವರು ಇನ್ನೂ ಪವರ್ಫುಲ್ ಆಗ್ತಾ ಇದ್ರು. ತಮ್ಮ ಧಾರ್ಮಿಕ ಗ್ರಂಥಗಳನ್ನ ಓದ್ತಾ ಇದ್ರು, ಭಗವದ್ಗೀತೆ ಓದ್ತಾ ಇದ್ರು. ಇದರಿಂದ ಅವರು ಶಕ್ತಿಶಾಲಿ ಆಗ್ತಾ ಇದ್ರು. ಹೌದು, ಈ ನಮ್ಮ ಗ್ರಂಥಗಳು ತುಂಬಾ ಶಕ್ತಿಶಾಲಿ ಇರುತ್ತೆ. ಅದು ನಮ್ಮಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹುಟ್ಟಿಸುತ್ತೆ. ಸ್ನೇಹಿತರೆ, ಇದು ಆ ಟಿಪ್ಸ್ ನಿಮ್ಮನ್ನ ಯೋಧರ ರೀತಿ ಮಾಡುವಂಥದ್ದು. ಇದನ್ನ ನೀವು 2-3 ತಿಂಗಳು ಫಾಲೋ ಮಾಡಿ ಅಷ್ಟೇ. ಮಿಕ್ಕಿದ್ದು ನಿಮ್ಮ ಮೈಂಡ್ ಮೇಲೆ ಇದೆ. ಹೇಗೆ ನೀವು ಯೋಚನೆ ಮಾಡ್ತಿರೋ ಅದೇ ರೀತಿ ನೀವು ಆಗ್ತೀರಾ. ಏನಾದ್ರೂ ನೀವು ಯೋಚನೆ ಮಾಡಿದ್ರೆ, ನಾನು ಯೋಧ ಅಂತ ಈ ಟಿಪ್ಸ್ ಫಾಲೋ ಮಾಡಿದ ಮೇಲೆ ತುಂಬಾ ಒಳ್ಳೇದು. ಈ ಟಿಪ್ಸ್ ನಿಮ್ಗೆ ಯೂಸ್ಫುಲ್ ಆಗಿದ್ರೆ, ಇದನ್ನ ನಿಮ್ಮ ಲೈಫಲ್ಲಿ ಟ್ರೈ ಮಾಡ್ತೀರಾ ಅಂದ್ರೆ ಎಸ್ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಇಂಥದ್ದೇ ವ್ಯಾಲ್ಯೂಬಲ್ ಇನ್ಫಾರ್ಮೇಶನ್ ನಿಮ್ಮ ಹತ್ರ ತಲುಪಿಸ್ತಾ ಇರ್ತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅನ್ಕೊಂಡಿದ್ದೀನಿ. ಸೊ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಮತ್ತೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಯಾಕಂದ್ರೆ ಸಾಕಷ್ಟು ಜನ ಹೇಳ್ತಾರೆ ನಮ್ಮ ವಿಡಿಯೋ ಅವ್ರಿಗೆ ರೆಕಮೆಂಡ್ ಮಾಡ್ತಾ ಇಲ್ಲ ಅಂತ. ಸೊ ಪ್ಲೀಸ್ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಇದರಿಂದ ನಮ್ಮ ಎಲ್ಲಾ ವಿಡಿಯೋಸ್ ನಿಮಗೆ ಮೊದಲು ಬರುತ್ತೆ.
ಸ್ನೇಹಿತರೆ, ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.